ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಅಗೇನ್. ನಾನಿವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ಶಾಗಿ ಪೈನಾಪಲ್ ಕಟ್ ಮಾಡಿ ಇವತ್ತು ನಾನು ಮಾರ್ನಿಂಗ್ ಎದ್ದಾಗಿಂದ ಏನೇನು ಮಾಡ್ತೀನಿ, ಏನೇನು ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ, ಹೇಗಿರುತ್ತೆ ನನ್ನ ದಿನ ಅಂತ. ಎದ್ದಿದ ತಕ್ಷಣ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಬಿಡೋಣ. ಕಟ್ ಮಾಡಿಟ್ರೆ ಅವರು ತಿಂತಾರೆ, ಇಲ್ಲ ಅಂದರೆ ಅದು ಅಲ್ಲೇ ಇರುತ್ತೆ. ಅದಕ್ಕೆ ಸೈಮಲ್ಟೇನಿಯಸ್ಲಿ ಬೇರೆ ಕೆಲಸದ ಜೊತೆಗೆ ಇವು ಸಣ್ಣ ಸಣ್ಣ ಕೆಲಸಗಳು ಮಾಡಿಬಿಡೋಣ ಅಂದ್ಬಿಟ್ಟು ಪೈನಾಪಲ್ನ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಬ್ರೇಕ್ಫಾಸ್ಟಿಗೆ ಟೈಮ್ ಆಗಿಬಿಡುತ್ತಲ್ವಾ, ಸೊ ಹಾಗೆ ಕಟ್ ಮಾಡ್ತಾ ಟೊಮೆಟೊ ಬಾತ್ನ ಪ್ರಿಪೇರ್ ಮಾಡಿದ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ತುಂಬ ಚೆನ್ನಾಗಿ ಸೂಪರ್ ಎಮ್ಮೆ ಇರ್ತೀವಿ. ಹಾಗೆ ಈ ಟೊಮೆಟೊ ಬಾತು ತುಂಬ ಈಸಿಯಾಗಿ ಮಾಡಿದ್ದೀನಿ ರೀ. ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಇದು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಏನಿಲ್ಲ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಅಕಸ್ಮಾತ್ ಪುದೀನ ಕೊತ್ತಂಬರಿ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ನಾನಿತ್ತು, ಸೊ ಹಾಗಾಗಿ ರುಬ್ಬಕ್ಕೆ ಹಾಕಿದ್ದೆ. ಹಾಕ್ಬಿಟ್ಟು ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಸೂಪರ್ ಎಮ್ಮೆಗಿರೋ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಬೇಕಂದರೆ ಬಟಾಣಿ ಹಾಕ್ಕೋಬೋದು, ಇಲ್ಲ ಆಲೂಗೆಡ್ಡೆ ಹಾಕ್ಬೋದು. ನಾನು ಬಟಾಣಿ ಹಾಕಿದ್ದೀನಿ. ಹಾಗೆ ರಾತ್ರಿ ಸ್ವಲ್ಪ ಪಕೋಡ ಮಾಡಿದ್ದು ಮಿಕ್ಕಿತ್ತು, ಅದು ಕೂಡ ಬ್ರೇಕ್ಫಾಸ್ಟ್ ಜೊತೆಗೆ ಸರ್ವ್ ಮಾಡಿದೆ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ತಿಂದರು. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಡ್ತಾ ನಮಗೆ ಕಾಫಿ ಟೈಮ್ ಆಗಿತ್ತು. ಸೊ ಹಾಗಾಗಿ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ನಾನು ಬ್ರೇಕ್ ತೊಗೊತಾ ಇದ್ದೀನಿ ಆ್ಯಕ್ಚುಲಾಗಿ. ಸೊ ಕಾಫಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವಾಗಲೂ ಬಾಯರ್ಸ್ ಕಾಫಿನೇ ಯೂಸ್ ಮಾಡೋದು. ಅದು ಸಿಗಲಿಲ್ಲ ಅಂದರೆ ಕಾಫಿ ಪುಡಿ ತರಿಸ್ತೀನಿ, ಇಲ್ಲಾಂದರೆ ನಂಗೆ ಬಾಯರ್ಸು ತುಂಬ ಇಷ್ಟ. ಅದು ಫ್ಲೇವರೆಲ್ಲ ಇನ್ಸ್ಟೆಂಟಾಗಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬಾಯರ್ಸ್ ಕಾಫಿನೇ ನಾನು ಆಲ್ಮೋಸ್ಟ್ ಪ್ರಿಫರ್ ಮಾಡೋದು. ಹಿಂದ್ಗಡೆ ಸೋನು ಅವರು ಟಿಫನ್ ಹಾಕ್ಕೊತಾ ಇದ್ದಾರೆ. ಅವರು ಕುಡಿಯೋದ್ರಿಂದ ನಾನು ನಾರ್ಮಲ್ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋನು ಶೇರ್ ಮಾಡ್ತಾರೆ ಕಾಫಿ ನನ್ನ ಜೊತೆ ಯಾವಾಗಲೂ. ಹಾಗಾಗಿ ವೈಟ್ ಶುಗರ್ ಹಾಕ್ತಿದ್ದೀನಿ. ಇಲ್ಲ ಅಂದರೆ ನಾನು 90% ಬ್ರೌನ್ ಶುಗರು, ಇಲ್ಲ ಬೆಲ್ಲದ ಪುಡಿ ಅಂತೂ ಡೆಫಿನೆಟಾಗಿ ಮಾಡಿಟ್ಟೇ ಇರ್ತೀನಿ. ಸೊ ಬೆಲ್ಲದ ಪುಡಿ ಹಾಕ್ಕೊತೀನಿ. ಈ ಥರ ಸ್ವಲ್ಪ ಜಾಸ್ತಿ ಜೋರಾಗಿ ಬೀಟ್ ಮಾಡಿದ್ರೆ ಕಾಫಿ ಟೇಸ್ಟು ಸೂಪರಾಗಿ ಸಖತ್ತಾಗಿ ಬರುತ್ತೆ. ನೋಡಿ, ಮಾತಾಡ್ತಾನೆ ಕಾಫಿನೂ ರೆಡಿ ಆಗೋಯಿತು. ಶುಗರ್ ಪೌಡ್ರು ನೋಡಿ ಮಾಡಿಟ್ಟಿದ್ದು. ಕೇಕು ಅದು ಇದು ಮಾಡ್ತಾಯಿರ್ತಾರೆ. ಮಕ್ಳಿಗೆಲ್ಲ ಮಾಡೋಕ್ಕೆ ನಾನು ಫ್ರೀ ಬಿಟ್ಟಿರ್ತೀನಿ. ಅವ್ರಿಗೆ ಬೋರ್ ಆದಾಗ ಮಾಡ್ತಾರಲ್ಲ, ಅವಾಗ ಎಕ್ಸ್ಟ್ರಾ ಮಾಡಿರೋದು ಈ ಥರ ಬಾಕ್ಸ್ಗಾಗಿ ಇಟ್ಕೊಂಡಾಗ ಕಾಫಿಗೋ ಇಲ್ಲ ಜ್ಯೂಸ್ಗೋ ಇನ್ಸ್ಟೆಂಟಾಗಿ ಆ್ಯಡ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದನ್ನು ಕಪ್ಸು ನಾನು ತೋರ್ಸೋದು ಮರೆತುಬಿಟ್ಟೆ. ಇದು ಒಂದು ವಿಶಾಲ್ ವೇಗ ಮಾರ್ಟಲ್ಲೇ ತಂದಿದ್ದು. ಇದು ಇನ್ನೊಂದು ಕವರಲ್ಲಿತ್ತು, ಸೊ ಹಾಗಾಗಿ ಇದನ್ನು ತೋರಿಸ್ಲಿಲ್ಲ. ಇದು ಕೂಡ 40 ರೂಪೀಸ್ ಏನೋ, ಬೈ 1 get 1 ಫ್ರೀ. ಕ್ಯೂಟಾಗಿ ಚಿಕ್ಕ ಕಪ್ಪಿತ್ತು. ಸೊ 2 ತಂದಿದ್ದೆ. ನೋಡೋಣ ಮೆಜರ್ಮೆಂಟ್ ಎಲ್ಲ ಚೆನ್ನಾಗಿ ಅನ್ಸಿದ್ರೆ ಹೋಗಿ ಮತ್ತೆ ತರೋಣ ಅಂದ್ಬಿಟ್ಟು 2 ಸ್ಯಾಂಪಲ್ ಪೀಸ್ ತಂದಿದ್ದೆ. ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗಿದೆ, ಬಟ್ ಆರಿಸ್ಕೋಬೇಕು. ಯಾಕಂದರೆ ಆಫರಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಒಂದೊಂದು ಕ್ರ್ಯಾಕ್ ಆಗಿತ್ತು. 1-2 ಕ್ರ್ಯಾಕ್ ಆಗಿದ್ದನ್ನ ರಿಟರ್ನ್ ಮಾಡಿ ಮತ್ತು ಬೇರೆ ಪೀಸ್ ಎತ್ಕೊಂಬಂದೆ ನಾನು. ಸೊ ಆಫರಲ್ಲಿದ್ದಾಗ ಸ್ವಲ್ಪ ಕ್ಲೆವರಾಗಿ ಎತ್ಕೊಂಬರೋದು ಒಳ್ಳೆಯದು ಅಂದ್ಕೊತೀನಿ.
ಹಾಗೆ ಕಾಫಿ ಕುಡಿತಾ ಟಿ ವಿ ನೋಡ್ತಾ ಲಂಚ್ ಏನು ಮಾಡಾಡೋದು ಅಂತ, ಅದಕ್ಕೂ ಫೈಟಿಂಗು, ಏನಾದ್ರು ಸೈಡ್ಸ್ ಇದ್ದರೆ ಏನಾದರೂ ಮಾಡಿ ಚೆನ್ನಾಗಿರೋದು ಅಂತ. ಸೊ ಅದನ್ನು ಥಿಂಕ್ ಮಾಡ್ತಾ ಹಾಗೆ ಕಾಫಿ ಬ್ರೇಕ್ ತೊಗೊಂಡು ಬಾಲ್ಕನಿಗೆ ಬಂದರೆ ಎಲ್ಲ ವೈಟ್ ಕಲರ್ದು ಫ್ಲವರ್ ಬಂದಿತ್ತು. ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಪಾಟಲ್ಲಿ. ನಾನು ಆ್ಯಕ್ಚುಲಿ ಒಂದು 2 ಡೇಸಿಂದ ಆ ಕಡೆ ಹೋಗಿರಲಿಲ್ಲ, ಅಪ್ಪಗೆ ನೀರು ಹಾಕ್ಕೊಂತ ಇಟ್ಟಿದ್ದೆ. ಸೊ ಅವ್ರು ಹಾಕೋದ್ರಿಂದ ನಾನು ಪಾಟ್ ಕಡೆ ಹೋಗಿರಲಿಲ್ಲ. ನೋಡಿ ಖುಷಿ ಆಯಿತು. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನಿಮ್ಮ ಮನೇಲಿ ಯಾರ ಮನೇಲಾದ್ರು ಈ ಥರ ಫ್ಲವರ್ ಬೇರೆ ಬೇರೆ ಕಲರ್ಸ್ ಬರುತ್ತೆ, ಇದರಲ್ಲಿ ಪಿಂಕು ಎಲ್ಲ ಆ ಥರದ್ದು ಯಾವ್ದಾರು ಬೇರೆ ಕಲರ್ ವೈಟ್ ಬಿಟ್ಟು ನಿಮ್ಮ ಮನೇಲಿ ಇದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ಅದು ಇದು ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಒಂದೊಂದು ಸತಿ ನೀರು ಜಾಸ್ತಿ ಹಾಕ್ದಾಗ ಬಂದಿರುತ್ತೆ ಅನ್ಕೋತೀನಿ, ಇಲ್ಲ ಒಂದು ಸತಿ ಸೀಸನ್ ವೈಸ್ ಬರುತ್ತೆ ಅನ್ಕೋತೀನಿ. ಬಟ್ ಅದಕ್ಕೆ ಇಷ್ಟ ಬಂದಾಗ ಬರ್ತಾ ಇರುತ್ತಪ್ಪ ನಮ್ಮ ಮನೇಲಂತೂ. ಇವಾಗ ಸಮ್ಮರ್ ಅಲ್ವಾ, ಸೊ ಡೈರೆಕ್ಟ್ ನಮ್ಮ ಬಾಲ್ಕನಿಗೆ ಬಿಸಿಲು ಬರೋದ್ರಲ್ಲಿ ಸ್ವಲ್ಪ ಪ್ಲ್ಯಾಂಟ್ ಎಲ್ಲ ಡ್ರೈ ಆಗಿದೆ, ಅದೆಲ್ಲ ಟ್ರಿಮ್ ಮಾಡ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ಮಾಡ್ತೀನಿ. ಹಾಗೆ ಲಂಚಿಗೆ ಪ್ರಿಪೇರ್ ಮಾಡಿಬಿಡೋಣ ಅಂತ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 4-5 ಹಸಿಮೆಣಸಿನ್ಕಾಯಿ ಮಧ್ಯೆ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕಿ ಬರೀ ಅರ್ಧ ಈರುಳ್ಳಿ ಸ್ಲೈಸ್ ಮಾಡಿದ್ದೀನಿ. ಅದನ್ನು ಹಾಕಿ ಮೀಡಿಯಮ್ ಸೈಜ್ದು 1 ಕೈಲಿ ಟೊಮೆಟೊ ಹಾಕ್ತಿದ್ದೀನಿ. 1 ಹಾಕ್ಬೋದು, ಇಲ್ಲ 2 ಹಾಕ್ಬೋದು, ರುಚಿಗೆ ಚೆನ್ನಾಗಿರುತ್ತೆ 2 ಹಾಕಿದ್ರೂ. ಅದಕ್ಕೆ ಸ್ವಲ್ಪ ಟೊಮೆಟೊ ಉಪ್ಪು ಹಾಕ್ಬಿಟ್ರೆ ಬೇಗ ಕುಕ್ ಆಗುತ್ತಲ್ಲ. ಸೊ ಹಾಗಾಗಿ ನೋಡಿ, ನೀರು ಬಿಟ್ಕೊಡ್ತು ಉಪ್ಪು ಹಾಕಿದ ತಕ್ಷಣ. ಹಿಂದೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಧನಿಯಾ ಪುಡಿ ನಾನು ಜಾಸ್ತಿನೇ ಹಾಕ್ತೀನಿ, ಇದಕ್ಕೆ ಚೆನ್ನಾಗಿರುತ್ತೆ ಈ ರೆಸಿಪಿಗೆ ಅಂದ್ಬಿಟ್ಟು. ಸೊ ಹಾಗಾಗಿ ಧನಿಯಾ ಪುಡಿ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಕೊಟ್ಟು ಚೂರು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಆಲ್ರೆಡಿ ತೊಗರಿಬೇಳೆ ಕೂಗಿಸಿಟ್ಕೊಂಡಿದ್ದೆ. ಹಿಂಗಾದ್ರು ಟೈಮ್ ಆಗುತ್ತೆ, ಸೈಮಲ್ಟೇನಿಯಸ್ಲಿ ಸೈಡ್ ಬೈ ಸೈಡಲ್ಲಿ ಈ ಥರ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಬೇಗ ಅಡುಗೆ ಆಗುತ್ತೆ ಅಂತ ಕೂಗಿಸಿಟ್ಕೊಂಡಿದ್ದೆ. ಅದನ್ನು ಕೂಡ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ. ಮಾಡಿ ಈ ಥರ ಒಗ್ಗರಣೆ ಬಾಣಲಿಗೆ ಹಾಕಿದ್ರೆ ಸೂಪರಾಗಿರೋ ಈಸಿಯಾಗಿರೋ ಬೇಳೆದಲ್ಲಿ ರೆಡಿ ಆಗುತ್ತೆ. ಎಲ್ಲರೂ ಟ್ರಿಪ್ಗೆ ಹೋಗಿ ಬಂದುಬಿಟ್ರಂತೂ ಇದನ್ನು ಬೇಗ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಎಲ್ಲರೂ ಹೊರಗಡೆಯಿಂದ ಬಂದು ಮನೇಲಿ ಇನ್ಸ್ಟೆಂಟಾಗಿ ಮಾಡಬೇಕಂದ್ರೆ ಈಸಿಯಾಗಿ ಮಾಡ್ಬೋದು. ಹಾಗೆ ಅದು ಕುದಿಯೋಕೆ ಇಟ್ಬಿಟ್ಟು ಸೈಡಲ್ಲಿ ಮತ್ತಾಗೇನು 1-2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಒಂದು 4-5 ಎಸಳು ಬೆಳ್ಳುಳ್ಳಿನ ಚಾಪ್ ಮಾಡಿ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಈರುಳ್ಳಿ ಇಷ್ಟ ಆಯಿತು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು 2-3 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಂಡು ಒಂದೇ ಒಂದು ಟೊಮೆಟೊನ ಚಾಪ್ ಮಾಡಿ ಹಾಕಿದ್ದೀನಿ. ಅದೆಲ್ಲ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಟೊಮೆಟೊ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಆಮೇಲೆ ಅರಿಶಿನ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ಕೊಬೋದು. ನಾನಿಲ್ಲಿ ಒಂದು ಸ್ವಲ್ಪ 1/4 ಚಮಚದಷ್ಟು ಹಾಕಿದ್ದೀನಿ. ಹಾಗೆ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಹಸಿ ವಾಸನೆ ಹೋಗಿ ಈ ಥರ ಬೆಂದ್ಕೊಂಡಂಗಾದ್ಮೇಲೆ ಒಂದು 3-4 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಮುಂಚೆನೇ ಬಾಯ್ಲ್ ಮಾಡಿಟ್ಟಿರೋ ಎಗ್ನ ಕಟ್ ಮಾಡಿ ಮಧ್ಯಕ್ಕೆ ಬೇಕಂದರೆ ಹೋಲ್ ಎಗ್ ಹಾಕೋಬೋದು, ಇಲ್ಲ ಈ ಥರ ಕಟ್ ಮಾಡಿ ಕೂಡ ಹಾಕೋಬೋದು. ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ಬಿಕಾಸ್ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಪಾತಿ ಮಾಡಿದ್ರೆ ಸೈಡ್ಸ್ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಈ ಥರ ಮಧ್ಯಕ್ಕೆ ಕಟ್ ಮಾಡಿ ಮೊಟ್ಟೆನ ಉಲ್ಟಾ ಸೆಟ್ ಮಾಡ್ತಾಯಿದ್ದೀನಿ. ಸೊ ದಟ್ ಮೊಟ್ಟೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡೀಲಿ ಅಂದ್ಬಿಟ್ಟು. ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವಿನ್ನು ಸ್ವಲ್ಪ ನೀರು ಹಾಕ್ಬೋದು, ಇಲ್ಲ ಒಂದು ಟೊಮೆಟೊನ ಚೆನ್ನಾಗಿ ಮಿಕ್ಸಿ ಮಾಡಿಬಿಟ್ಟು ಹಾಕಿದ್ರೆ ಸೂಪರಾಗಿರೋ ಗ್ರೇವಿ ರೆಡಿಯಾಗುತ್ತೆ. ಇಷ್ಟು ಈಸಿಯಾಗಿ ಎಗ್ ಮಸಾಲ ರೆಡಿ ಮಾಡ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಬಿಟ್ರೆ ಸೂಪರ್ ಈಸಿಯಾಗಿ ಒಂದು 20 ನಿಮಿಷದಲ್ಲಿ ಒಳ್ಳೆ ಲಂಚು ರೆಡಿಯಾಗುತ್ತೆ.
ನೋಡ್ತಾ ಇರ್ಬೋದು ಆಲ್ರೆಡಿ ಆಗಲೇ ಬಿಸಿಲು ಮೇಲೆ ಬಂದಿದೆ, ಇನ್ನೇನು ಊಟಕ್ಕೆ ಟೈಮ್ ಆಗ್ತಾ ಬರ್ತಾಯಿದೆ. ಸೊ ಊಟಕ್ಕೆ ಏನೇನು ರೆಡಿ ಮಾಡಿದ್ದೀನಿ ಅಂತ ನೋಡ್ಕೊಂಡ್ಬಿಡಿ. ದಾಲು ಚೆನ್ನಾಗಿ ಕುದ್ದಿ ರೆಡಿ ಆಗಿತ್ತು, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಟಿಟ್ಟಿದ್ದೀನಿ. ಹಾಗೆ ಎಗ್ಗು ರೆಡಿ ಆಯಿತು. ಹಾಗೆ ಕುಕ್ಕರಲ್ಲಿ ರೈಸ್ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಯಾರಾದರೂ ಚಪಾತಿ ಬೇಕು ಅಂದರೆ ಆರಾಮಾಗಿರೋ ಸೂಪರ್ ಇನ್ಸ್ಟೆಂಟಾಗಿ ಒಂದು ಲಂಚ್ ಥಾಲಿ ರೆಡಿ ಆಯಿತು. ಥಾಲಿ ಥರನೇ ಆಯಿತು. ಆಮೇಲೆ ಹಿಂದಿನ ದಿವಸ ಸ್ವೀಟ್ ಮಾಡಿದ್ನಲ್ಲ, ಅದು ಕೂಡ ಮಿಕ್ಕಿತ್ತು. ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಸೂಪರಾಗಿರೋ ಮಧ್ಯಾಹ್ನದ ಊಟ ರೆಡಿ ಆಯಿತು. ಮಕ್ಳಿಗೆ ಈ ಥರ ಒಂದು 4-5 ವೆರೈಟಿ ಇದ್ದರೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಮ್ಮ ಮನೇಲಂತೂ ಹಾಗೆಯೇ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೀಗೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.